ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ. ಬೆಳಗ್ಗೆ 5 ಗಂಟೆ ಆಗೈತೆ ನೋಡಿ ಲಾಗ್ ಚಾಲು ಮಾಡಿ ಸ್ನೇಹಿತರೆ. ಇವತ್ತು 5ರಿಂದ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಮತ್ತು ಭಾಳ ಮಂದಿ ಅಕ್ಕ ಎರಡನೇ ಪೇಮೆಂಟ್ ಆಯಿತಾ ಅಂತ ಕೇಳಕತ್ತೀರಿ. ಅದ್ರ ಬಗ್ಗೆನೂ ಎಲ್ಲ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ವಿಡಿಯೋ ಮಾಡಿ ಬರುವಂಥ ಸ್ಕ್ರೀನ್ಶಾಟ್ ಇದ್ದಿರ್ಬೇಕು. ಇವಾಗ ಒಂದು ವಿಡಿಯೋದು ಅರ್ನಿಂಗ್ ಸೇಟ್ ಆಗೈತಿ, ಎಷ್ಟು ವ್ಯೂಸ್ ಬಂದ ಅಂತ ನೋಡ್ಕೊಂಬಂದಿರಿ. ಈ ಎರಡನೇ ವಿಡಿಯೋ ನೋಡಿ ಎಷ್ಟು 1K ವ್ಯೂಸ್ ಬಂದ ಸ್ನೇಹಿತರೆ. 1K ವ್ಯೂಸ್ ಬಂದ್ರೆ $0.20 ಬಂದೈತೆ. 0.20 ಅಂದ್ರೆ ಇಲ್ಲಿ 0.100 ಆದ್ರೆ $1 ಸಿಗುತ್ತೆ ಸ್ನೇಹಿತರೆ. ಮತ್ತು 0.20 ಅಂದರೆ $20 ಅಂತ ತಿಳ್ಕೊಬೇಡ್ರಿ. $1 ಆಗ್ಬೇಕಂದ್ರೆ 5 ದಿವಸ ಹೋಗುತ್ತೆ ರೀ. ಒಂದು ದಿನಕ್ಕೆ 0.20 ಕೊಡ್ತಂದ್ರೆ 5 ದಿವ್ಸಕ್ಕೆ ದಿನ 20 ಅಂದ್ರೆ 5 ದಿವಸ ಹೋದ್ರೆ $1 ಕೊಡು ಸ್ನೇಹಿತರೆ. ಹಿಂಗೆ 0.100 ಆದ್ರೆ $1 ಅಕೌಂಟ್ ಆಗುತ್ತೆ. ಎಲ್ಲ ಕಷ್ಟ ಇದೆ ರೀ ಯೂಟ್ಯೂಬ್ ಪೇಮೆಂಟ್ ತೊಗೊಳೋದು, ಅಷ್ಟು ಸುಲಭ ಅಲ್ಲ. ನಿಮಗೇನು ಅನಿಸುತ್ತಾ? ವಿಡಿಯೋ ಮಾಡ್ತಾರೆ, ಹಾಕ್ತಾರೆ, ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ತಾರಂತ ನಿಮಗೆಲ್ಲ ಕೆಲವೊಬ್ರಿಗೆ ಅನಿಸುತ್ತೆ ಸ್ನೇಹಿತರೆ, ಕೆಲವೊಬ್ರಿಗಿಲ್ಲ. ಎಷ್ಟೋ ಮಂದಿ ಇದು ಪೇಮೆಂಟ್ ಸೆಕೆಂಡ್ನೇ ಪೇಮೆಂಟ್ ಆಯ್ತು ಅಂತ ಕೇಳೋರಿಗೆ ಇದು ನೋಡಿ ಸ್ನೇಹಿತರೆ. ಅದನ್ನು ಕಮ್ಮಿ ಹೊಡಿತು, $20 ಕೂಡಿದ್ದು 0. ಇದು ಒಂದಕ್ಕೇನು 75 ಹೊಡೈತೆ ರೀ. ಬರೀ 0.18 ಕೂಡ ಸ್ನೇಹಿತರೆ. ಫುಲ್ ಡೌನ್, ವ್ಯೂಸೂ ಡೌನ್ ಆಗಿಬಿಟ್ಟವೆ, ಎಲ್ಲ ಡೌನ್ ಆಗ್ಯಾವು. ಮೊದಲು 0.30, 35, 40 ತನಕ ಬರ್ತಿತ್ತು ರೀ. 2 ದಿನ ಕೂಡಿ $1 ಆಗ್ತಿತ್ತು. ಇವಾಗಿಲ್ಲ ಸ್ನೇಹಿತರೆ, ಎಲ್ಲ ಡೌನ್ ಆಗಿಬಿಟ್ಟವು. ಯಾಕೋ ಏನೋ ಗೊತ್ತಿಲ್ಲ. ಆದ್ರೆ ಮುಂದೊಂದು ದಿನ ಬರೋಗಳಲ್ಲಿ ಮತ್ತು ಮುಂದೆ ಬರೋ ದಿನಗಳಲ್ಲಿ ಹೆಚ್ಚಿಗೆ ಆಗ್ತಾವಂತ ಅನ್ಕೊಂದಿನಿ. ಪೇಮೆಂಟ್ ಬರೋಕ್ಕಿಂತ ಮೊದಲು ಚೆನ್ನಾಗಿತ್ತು. ವ್ಯೂಸ್ ಎಲ್ಲ ಫುಲ್ ಕಮ್ಮಿ ಆಗಿಬಿಟ್ಟವು, ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು 5 ಗಂಟೆ ಆಗೈತಿ. ಮೊದಲು ಬರೋಡ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೋತೀನಿ. ಇವಾಗ ನೋಡಿ ಇದಕ್ಕೆ 1075 ವ್ಯೂಸ್ ಆಗ್ಯಾವು. 1K ಮ್ಯಾಗ 75 ವ್ಯೂಸ್ ಆಗ್ಯಾವ. ಆದರೂ 0.18 ಕೂಡ ಸ್ನೇಹಿತರೆ. ಏನು ಮಾಡೋಕ್ಕಾಗಲ್ಲ ರೀ, ಬಂದಂಗೆ ಹೋಗಲೇಬೇಕು. ಜೀವನ ಅಂದ್ರೆ ಹಂಗೆ ಅಲ್ರಿ. ಯಾಕೆ ಏನೋ ಗೊತ್ತಾಗಲ್ಲ. ಎಲ್ಲರಿಗೆ ಏನು ಅನಿಸುತ್ತಾ? ವಿಡಿಯೋ ಮಾಡ್ತಾರೆ, 1K ಹೊಡ್ತಪ್ಪ, ಇವ್ರಿಗೆ ಜಗ್ಗಿ ಪೇಮೆಂಟ್ ಐತೆ, 1Kಗೆ ಜಗ್ಗಿ $1 ಕೊಡ್ತಾವೆ ಅಂತ ಅನ್ಕೋತಿರ್ಬೇಕು. $1 ಅಲ್ಲ, $0.5 ಅಲ್ಲ, 4 ಆಣೆನೂ ಬರಲ್ಲ ಸ್ನೇಹಿತರೆ. ಭಾಳ ಕಷ್ಟ ಐತ್ರಿ ಯೂಟ್ಯೂಬ್ ಪೇಮೆಂಟ್ ತೊಗೋಬೇಕಂದ್ರೆ. 1ನೇ ಪೇಮೆಂಟ್ ತೊಗೋಬೇಕಂದ್ರೆ 1 ವರ್ಷ ಮ್ಯಾಗ ಹೋಗೈತೆ ರೀ. ಇದು 2ನೇ ಪೇಮೆಂಟ್ 2 ವರ್ಷ ಹೋಗುತ್ತೆ. ಏನು ಮಾಡ್ತೀವಿ? ಯಾಕಂದ್ರೆ ಫುಲ್ ಡೌನ್ ಆಗಿಬಿಟ್ಟೈತಿ ವ್ಯೂಸು. ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಿರ್ತಾರೆ. ಮತ್ತು ಏನಂತಾರೆ, ನೋಡ್ತೀವಿ ರೀ ನಾವು ವಿಡಿಯೋಲ್ಲಿ, ಸ್ಕಿಪ್ ಮಾಡಲ್ಲ ಅಂತಿರ್ತಾರೆ. ಸ್ಕಿಪ್ ಮಾಡಿರಿ, ಇಷ್ಟು ಅರ್ನಿಂಗ್ಸ್ ಆಗಲ್ಲ ರೀ. ಸ್ಕಿಪ್ ಮಾಡಲ್ಲ ವಿಡಿಯೋ ನೋಡಿದ್ರಂದ್ರೆ ಅದಲ್ಲಿ $1 ಕೂಡೇ ಕೊಡುತ್ತೆ. ನಮ್ಗೆ ಗೊತ್ತಾಗುತ್ತೆ ಯಾರು ಸ್ಕಿಪ್ ಮಾಡ್ತಾರೆ, ಯಾರು ಸ್ಕಿಪ್ ಮಾಡಲ್ಲ, ಯಾರು ಸಬ್ಸ್ಕ್ರೈಬ್ ಆಗ್ಯಾರ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲ ಥರ ಮಾಹಿತಿ ಗೊತ್ತಾಗುತ್ತೆ ರೀ. ಯಾಕಂದ್ರೆ ಯಾರಿಗೆ ಅನ್ನೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ಅವ್ರ ಪಾಪ ಅಟ್ಟ ನೋಡಿ ಸಪೋರ್ಟ್ ಮಾಡ್ತಾರಲ್ಲಪ್ಪ ಅಂದ್ಕೊಂಡ್ಬಿಡ್ತೀನಿ ನಾನು. ಯಾಕೆ ಅವರೇ ಇಟ್ಟು ನಮ್ಮನ್ನ ನೋಡ್ಲಿಕ್ಕಂದ್ರೆ ಯಾರು ಸಪೋರ್ಟ್ ಮಾಡೋರು? ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಸಪೋರ್ಟ್ ಮಾಡೋದು ಕಮ್ಮ. ಇವಾಗ ಹೆಂಗೈತೆ ಅಂದ್ರೆ ಎಂಥ ಯೂಸ್ ಬರ್ತಾವಂದ್ರೆ, ಇಟ್ಟಿಟ್ಟೆ ಬಟ್ಟೆ ಹಾಕ್ಕೊಂಡು, ಚೈನಿ ಮಾಡಿ, ಲಿಪ್ಟಿಕ್ ಹಚ್ಕೊಂಡು, ಕಾಡಿಗೆ ಹಚ್ಕೊಂಡ್ಯಾ, ಚಿಕ್ಕಿ ಹಚ್ಕೊಂಡ್ಯಾ, ಟಿಕ್ಲಿ ಹಚ್ಕೊಂಡ್ಯಾ, ಡ್ರೆಸ್ ಹಾಕ್ಕೊಂಡ್ಯಾ, ಪ್ಯಾಂಟ್ ಹಾಕ್ಕೊಂಡ್ಯಾ, ಮತ್ತು ನೈಟ್ ಡ್ರೆಸ್ ಹಾಕ್ಕೊಂಡೆ, ಈ ಥರ ಎಲ್ಲ ಮಾಡೋರಿಗೆಲ್ಲ ವ್ಯೂಸ್ ಜಾಸ್ತಿ ಇರ್ತಾವೆ. ನಾವು ಬಾಳೆ ಬದುಕು ಮಾಡ್ಕೊಂಡು ತಿನ್ನೋದು ಹೇಳ್ತೀವಲ್ಲ, ಎಲ್ಲರಿಗೆ ಬೋರ್ ಆಗೋ ಸ್ನೇಹಿತರೆ. ಏನೂ ಮಾಡೋಕ್ಕಾಗಲ್ಲ. ಇದ್ದಿದ್ದ ಜೀವನನೇ ತೋರಿಸ್ಬೇಕಲ್ಲ. ಇಲ್ಲ ಇದ್ದಿದ್ದು ಬಿಡಬಾರ್ದು, ಇಲ್ಲಾರ್ದು ಮಾಡಬಾರ್ದು ಸ್ನೇಹಿತರೆ. ಇವಾಗ ನನ್ನ ಜೀವನ ಹೆಂಗೆ ಹೊಂಟೈತೆ ಅದೇ ಥರ ತೋರ್ಸಕ್ಕೆ ನಾನು. ವ್ಯೂಸ್ ಬರಲಿ ಬರಲಾರ ಹೋಗಲಿ, ಹೆಂಗೋ ದೇವ್ರಂತೂ ತನ್ನ ಕೊಟ್ಟರೆ ಸಾಕಂತ ಇದು ಮಾಡಾಕತ್ತೀನಿ. ಒಮ್ಮೊಮ್ಮೆ ಭಾಳ ಪರೀಕ್ಷೆಗಳು ಎದುರಾಗ್ತವೆ ಸ್ನೇಹಿತರೆ ಜೀವನದಾಗ. ಆ ಪರೀಕ್ಷೆಗಳು ಬರೋದು ಗೆಲ್ಲೇಬೇಕು ನಾವು. ಇವಾಗ ಮಾತ್ರ ವ್ಯೂಸೂ ಕಮ್ಮಿ ಆಗಿದೆ. ಮತ್ತು ಬಟ್ಟೆ ವ್ಯಾಪಾರದೂ ಡೌನ್ ಆಗಿದೆ. ಆನ್ಲೈನ್ ಆಗಿರ್ಬೋದು, ರಿಟರ್ನ್ ಆಗಿರ್ಬೋದು, ಎಲ್ಲ ಡೌನ್ ಆಗಿಬಿಟ್ಟೈತೆ. ನಮ್ಮ ಮ್ಯಾಗ ಹೊಟ್ಟೆ ಕಿಚ್ಚು ಮಂದಿ ಇಲ್ಲೇ ನಮ್ಮೂರಲ್ಲಿ 2 ಅಂಗಡಿ ಹಾಕ್ಯಾರ ಸ್ನೇಹಿತರೆ. ಹಾಕಲ್ರಿ, ನಮ್ಮ ಗಿರಾಕಿ ನಮ್ಮ ಎಲ್ಲಿ ಬಿಟ್ಟು ಹೋಗಲ್ಲ ಅಂತ ನಾನು ಅನ್ಕೊಂಡೀನಿ. ಆ ದೇವ್ರ ಆಶೀರ್ವಾದ ಇದೆ ನಮ್ಗೆ ಅಂತ ನಾನು ಅನ್ಕೊಂಡೀನಿ. ಆದ್ರೆ ಒಮ್ಮೊಮ್ಮೆ ಭಾಳ ಸಂಸಾರ ಮಾಡೋರಿಗೆ ಸಂಸಾರ ಸಾಗ್ತು ಅಂದ್ರೆ ಸಾಗುತ್ತೆ ಸ್ನೇಹಿತರೆ. ಸಾಗ್ಲಿಕ್ಕಂದ್ರೆ ನಿಂತು ಅಂದ್ರೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಜೀವನ ಒಂದೇ ಥರ ಅಲ್ಲಲ್ರಿ, ಎಲ್ಲ ಥರನೂ ನಿಭಾಯಿಸ್ಕೊಂಡು ಹೋಗ್ಬೇಕು. ಒಮ್ಮೊಮ್ಮೆ ಸಾಗುತ್ತೆ, ಒಮ್ಮೊಮ್ಮೆ ಸಾಗಲ್ಲ. ಒಮ್ಮೊಮ್ಮೆ ಅಮೌಂಟ್ ಇರ್ತವೆ, ಒಮ್ಮೆ ಇರಲ್ಲ. ಇದ್ದಾಗನೇ ಮಾಡ್ಕೊಂಡು ಹೋಗಲೇಬೇಕು. ಹೆಣ್ಗಟ್ಲೆ ಗಂಡುಗಟ್ಲೆ ಎಲ್ಲ ಥರ ಕೆಲಸ ಒಬ್ಬಳೇ ಮಾಡಬೇಕಲ್ಲ. ಹಿಂಗಾಗಿ ಒಮ್ಮೆ ಬೇಜಾರಾಗ್ಬಿಡ್ತು ಸ್ನೇಹಿತರೆ. ಏನು ಮಾಡೋದು ಬಿಡಪ್ಪ, ಏನು ಜೀವನ ನಮ್ಮದು, ಎಲ್ಲ ಥರ ಎಷ್ಟು ಬಡ್ದಾಡಿದ್ರು ಏನಿಲ್ಲಲ್ಲ ಅಂತ ಅನಿಸಿದ್ರು ಬಡ್ದಾಡಲೇಬೇಕು. ಬೆಳಗ್ಗೆ ಎದ್ದು ಅನ್ನ ಎಲ್ಲ ಬಾಂಡೆ ಸೆಟ್ ಮಾಡ್ಕೊಳಕತ್ತೀನಿ ರೀ. ಮಾಡ್ಕೊಂಕೇರಿ ಮತ್ತು ಶ್ರಾವಣಿ ಸ್ಕೂಲ್ಗೆ ಹೋಗ್ತಾರೆ. ಒಂದು ಸ್ವಲ್ಪ ಬೆಳಗ್ಗೆ ಜಲ್ದಿ ಎದ್ವಿ ಅಂದ್ರೆ ಬೆಳಗ್ಗೆ ಜಲ್ದಿ ಕೆಲಸ ಆಗುತ್ತೆ.
ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಮಾತಾಡಿ ರಿಪೀಟ್ ಮಾತಾಡ್ತೀರಂತ. ಸಾರಿ ಸಿಸ್ಟರ್, ಯಾಕಂದ್ರೆ ಏನೋ ಮಾತಾಡಿ ರಿಪೀಟ್ ಬರ್ತಿರ್ತಾವೆ, ಅದು ಎಲ್ಲರಿಗೂ ಆಗುತ್ತವೆ, ನಾವು ಒಬ್ಬಾಕೆ ಅಲ್ಲ, ಆಗುತ್ತೆ ರೀ. ಆದರೆ ನಾನು ಎಷ್ಟು ತಿದ್ದುಕೋಬೇಕಂತೀನಿ, ಆದರೂ ಆಗಲ್ಲ. ಯಾಕಂದ್ರೆ ಮಾತಾಡ್ತೀವಿ ಅಂತ ನೀವು ಕಮೆಂಟ್ ಹಾಕ್ತೀರಿ, ಮಾತು ರಿಪೀಟ್ ಆಗಿರ್ತಾವೆ, ಕ್ಷಮೆ ಇರಲಿ. ಮತ್ತೊಬ್ಬರು ಸಿಸ್ಟರ್ ನಿಮ್ಮ ಮಾತು ತುಂಬ ಇಷ್ಟ ಅಂತ ಹಾಕ್ತೀರಿ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಮತ್ತು ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಏನು ಹಾಕ್ಯಾರಂದ್ರೆ, ನೀವು ನಿಮ್ಮನ್ನ ಅಷ್ಟೇ ನಿಮ್ಮ ಕಮೆಂಟ್ಗಳು ಹೊಗಳಿರ ಅಷ್ಟೇ ರಿಪ್ಲೈ ಮಾಡ್ತೀರಾ, ನಾವು ಮಾಡಿದ್ರೆ ರಿಪ್ಲೈ ಮಾಡಲ್ಲ ಅನ್ನೋ. ಯಾವಾಗಾರ ಇಂಥವು ಬಂದು ಏನೋ ಅಂತಾರಲ್ಲ, ಅಕ್ಕಿಯಾಗ ಇರ್ತಾವೆ ಸ್ನೇಹಿತರೆ, ಆ ಥರ ಇರ್ತಾವೆ, ಕಲ್ಲು ಮುಳ್ಳು ಅಂತಾರಲ್ಲ, ಅಂಥ ಕಮೆಂಟ್ಗಳು ಬರ್ತಿರ್ತಾವೆ. ಅಂಥ ಕಮೆಂಟ್ಗಳಿಗೆ ಮಾತ್ರ ನಾ ಯಾವತ್ತೂ ತಲೆ ಕೊಡಲ್ಲ. ಮತ್ತು 5 ನಿಮಿಷ ಬಿಟ್ಟು ನೋಡಿದೆ, ಆ ಕಮೆಂಟೇ ಇರತ್ತಾವ, ಡಿಲೀಟ್ ಮಾಡ್ಯಾರ. ಅವಾಗೊಮ್ಮೆ ಅವರೇ ಅದೇ ಐ ಡಿ ಅಂತಲೇ ಹೆಣ್ಮಾಳ್ರಿ, ಹೆಣ್ಮಾಳು ಐ ಡಿ ಐತಿ, ಬೇಕಾದ್ರೆ ಇನ್ನೂ 10 ವರ್ಷ ಕಾಲಿನ ಕಮೆಂಟ್ ಬರಲಿ, ನಾನು ನಿಮಗೂ ಶೇರ್ ಮಾಡ್ತೀನಿ, ಸ್ಕ್ರೀನ್ಶಾಟ್ ಹೊಡೆದು ಶೇರ್ ಮಾಡ್ಕೊತೀನಿ ರೀ. ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಶೇರ್ ಮಾಡ್ಬೇಕಂದೆ. ನಾನು ಊರಲ್ಲಿ ಇದ್ನಲ್ಲ, ಅವಾಗ ಒಂದು ಹುಷಾರಿಲ್ಲ, ಯಾಕೆ ಇರ್ಲಾಕ ಬಿಡು, ಇದು ಇಂಥದ್ರಾಗ ಅಂಥದ್ದೇನು ತಲೆ ಕೆಡಿಸ್ಕೊಲ್ಲ ಅಂತ ಸುಮ್ಮನೆ ಅದೇ. ಇನ್ನೇನು ಪಕ್ಕ ಸ್ನೇಹಿತರೆ, ಯಾಕಂದ್ರೆ ಭಾಳ ಬೆನ್ನು ಹತ್ಯಾರಿ ಅವ್ರು ಕಮೆಂಟ್ ಅಕ್ಕಿನೇ ರೀ. ಅದೇ ಒಂದು ಹೆಣ್ಣಿಗೆ ಎಣ್ಣೆ ಸತ್ರು ಅಂತಾರಲ್ಲ, ಅದು ಮಾತು 100ಕ್ಕೆ 100 ನಿಜ ನೋಡಿ. ಒಂದು ಹೆಣ್ಣಾಗಿ ಕಷ್ಟ, ಎಲ್ಲರೂ ಏನಂತಾರೆ, ನೀವು ಕಷ್ಟಪಟ್ಟು ಜೀವನ ಮಾಡ್ತೀರಿ, 2 ಮಕ್ಳು ತೊಗೊಂಡು, ನಮ್ಮ ಜೀವನ ಹೆಂಗೈತೆ ಅಂತ ನೋಡಿದ್ರು. ಮತ್ತು ನಾನು ಹೊಗಳಿರನ್ನ ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ರೀ. ಪ್ರತಿಯೊಬ್ಬರಿಗೂ ಕಮೆಂಟ್ ರಿಪ್ಲೈ ಮಾಡ್ತೀನಿ. ನಾನು ಹೊಗಳಿ, ನಾನು ಬೈಲಿ, ಎಷ್ಟು ಮಂದಿ ತಿದ್ದಿ ಬುದ್ಧಿ ಹೇಳ್ದವ್ರು ಅದೀರಿ. ಮತ್ತು ಎಷ್ಟು ಮಂದಿ ಹಿಂಗೆ ಮಾಡಿರಿ ಅಕ್ಕ, ಹಿಂಗೆ ಮಾಡಿರಿ ಅಂತ ಕೇಳಿದವ್ರು ಅದೀರಿ. ನಿಮ್ಮ ಮಾತು ಒಂದರ ಪಾಲಿಸಿಲ್ಲ ಸ್ನೇಹಿತರೆ, ಪಾಲಿಸಿನಿಲ್ರಿ. ಇವ್ರು ಯಾಕೆ ಈ ಥರ ಆಗ್ತಾರೆ, ಅವಾಗೊಮ್ಮೆ ಬಂದು ಪದೇ ಅದು ನಮ್ಮ ಯಜಮಾನ್ರ ಬಗ್ಗೆ ಕೇಳಿದ್ರು, ಮತ್ತು ಇವಾಗ ಬಂದು ಹಿಂಗೆ ಕೇಳ್ತಾರೆ. ಯಾಕ್ರಿ ನಮ್ಮ ಮ್ಯಾಗೆ ಅಂಥ ದ್ವೇಷ ಏನು ನಿಮ್ಮದು ನಾವು ಏನಾರ ಕಸ್ಕೊಂಡು ತಿಂದಿನೇ ಇಲ್ಲ, ನನ್ನ ಪಾಡಿನ ದುಡ್ಕೊಂಡು ತಿನ್ನಕತ್ರೂ ಇಷ್ಟು ದ್ವೇಷ ಮಾಡ್ತಿರಲ್ಲ. ಒಂದು ಹೆಣ್ಣು ಎಷ್ಟು ಕಷ್ಟಪಟ್ಟು ಅನುಭವಿಸ್ತಾ ಅಂತ ನನ್ನ ಸ್ಥಾನದಾಗಿ ನಿಂತು ವಿಚಾರ ಮಾಡಿ, ನನ್ನ ಸ್ಥಾನದಾಗಿ ನಿಂತು ವಿಚಾರ ಮಾಡೋರು ಯಾರೂ ಈ ಥರ ನನ್ನ ಕಮೆಂಟ್ ಹಾಕೋಕ್ಕಾಗಲ್ಲ. ಭಾಳ ಮನ್ಸಿಗೆ ನೋವಾಯಿತು. ಯಾಕಂದ್ರೆ ಅವಾಗ ಒಂದು ಆರಾಮಿಲ್ಲ, ಇವರೊಂದು ಈ ಥರ ಕಮೆಂಟ್ ಹಾಕೋದೊಂದು. ಕಮೆಂಟ್ಗಳೇನು ಅವ್ರೇನು ಕೆಟ್ಟದ್ದು ಹಾಕಲ್ಲ, ನಾವು ನಿಮ್ಮ ಪರವಾಗಿ ಮಾತಾಡಲ್ಲ, ಅದಕ್ಕೆ ನಮ್ಮ ಕಮೆಂಟ್ಗಳು ಓದಲ್ಲನು ಹಂಗಾಯ್ತು. ಯಾಕೆ ನಮ್ಮ ಕಮೆಂಟ್ ಓದಲ್ಲ, ಪ್ರತಿಯೊಂದು ಕಮೆಂಟ್ ಓದ್ತಿರ್ತೀನಿ, ಪ್ರತಿಯೊಂದು ರಿಪ್ಲೈ ಕೊಡ್ತಿರ್ತೀನಿ. ತಕ್ಷಣ ನಂಗೆ ಆದಷ್ಟು 5 ನಿಮಿಷನಾಗ ರಿಪ್ಲೈ ಕೊಡ್ಬೇಕು ಅನ್ನೋರಾಗನೇ ಡಿಲೀಟ್ ಮಾಡಿಬಿಟ್ಟಾರೆ. ಯಾಕೆ ಕಮೆಂಟ್ ಹಾಕೋದು ಯಾಕೆ, ಡಿಲೀಟ್ ಮಾಡೋದು ಯಾಕೆ ಅಂತ ನಾ ಕೇಳೋದು ಸ್ನೇಹಿತರೆ. ನಾನು ಯಾವ ಕಮೆಂಟನ್ನು ಡಿಲೀಟ್ ಮಾಡಲ್ಲ, ಎಲ್ಲ ಕಮೆಂಟೂ ಇರ್ತಾವೆ. ಈ ನಾನು ಹಾಕಿದ್ದು ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡ್ತೀನಿ. ನನಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ಅಕ್ಕ ಇಚ್ಚರ ಬಾರಿಗಿಲೆ ಒಳಗೆ ಕಸ ಗುಡಿಸ್ಬೇಡ್ರಿ ಅಂತ. ನಾನು ಯಾವತ್ತೂ ಇಚ್ಚರ ಬಾರಿಗಿಲೆ ದೇವ್ರ ಮನೆ ಕಸ ಗುಡಿಸಲ್ಲ ಸಿಸ್ಟರ್. ಮತ್ತು ಅಡುಗೆ ಮನೆ ಪಡ್ಸಾಲಿ ಅಟ್ಟ ಇಚ್ಚರ ಬಾರಿಗಿಲೆನ ಕಸ ಗುಡಿಸ್ತೀನಿ. ಯಾಕಂದ್ರೆ ಇವು ಟೈಮ್ ಸಾಲಲ್ಲ ಸಿಸ್ಟರ್, ಇವು ಮಿಂಚಿ ಬಂಡಿ ಇಚ್ಚಲ ಬಾರಿಗಿಲೆ ಕಸ ಗುಡಿಸಿದ್ರೆ ಸ್ವಚ್ಛ ಆಗೋದು, ಅದಕ್ಕೆ ಅದ್ರ ಗುಡಿಸ್ತೀನಿ. ದೇವ್ರ ಮನೆಗೆ ಒಂದು ಟಾವೆಲ್ ಮಾಡಿ ಹೊಸದು ಟಾವೆಲಲ್ಲೇ ಕಸ ಗುಡಿಸ್ಕೊತೀನಿ. ಮತ್ತು ಅದು ಅಡುಗೆ ಮನೆಯೂ ಇಚ್ಚರ ಬಾರಿಲೆ ಹುಡುಗಬಾರ್ದು ಅಂದ್ರೆ ಮತ್ತು ಯಾವ ಥರ ಬಾರಿಗೆ ಹುಡುಗಬೇಕಂತ ನಿಮಗೆ ಕೇಳಿ ನಾನು ಗೊತ್ತಾರ ಸಿಸ್ಟರ್, ನೀವು ಹೇಳಿ. ಇಲ್ಲೇ ಇಡ್ಲಿ ವಡೆ ಮಾಡ್ಬೇಕಂತೆ, ವಡಾಕನೆಲ್ಲ ರೆಡಿ ಮಾಡೀನಿ, ಇಡ್ಲಿ ಹಿಟ್ಟನ್ನು ರೆಡಿಯಾಗಿ ಸ್ನೇಹಿತರೆ. ಇವತ್ತು ಶಿವಕುಮಾರ ಸ್ಕೂಲ್ ಇವಾಗ ಇಡ್ಲಿ ವಡೆ ಎಲ್ಲ ಮಾಡ್ಕೋಬೇಕ್ರಿ. ಈ ಕಡೆ ಬಿಸಿನೀರು ಕಸ ಇಟ್ಟಿನಿ, ಅವ್ರದ್ದು ಜಳಕ ಮಾಡಿಸ್ಬೇಕು. ಇರ್ತಾರಿ ಕೆಟ್ಟ ಹುಳಗಳು ಇರ್ತಾವೆ, ಒಳ್ಳೆ ಹುಳಗಳು ಇರ್ತಾವೆ. ಅವು ಕೆಟ್ಟ ಹುಳುಗಳಕ್ಕೆ ಬಿಟ್ಟು ಬಿಡ್ಬೇಕು. ನಾನು ತಲೆಗೆ ಹಾಕ್ಕೊಳಕ್ಕೆ ಹೋಗಲ್ರಿ, ಬೇಕಾದ್ರೆ ನೋಡ್ತಿರ್ಬೇಕು ನನ್ನ ಕಮೆಂಟ್ಗಳು ಎಲ್ಲರೂ ಚೆಕ್ ಮಾಡಿ, ಯಾರೂ ನೆಗೆಟಿವ್ ಕಮೆಂಟ್ ಹಾಕಲ್ಲ. ಯಾಕಂದ್ರೆ ನಾನು ಆ ಥರ ಮಾಡಲ್ಲ. ಮಂದಿಗತನೇ ಆ ಥರ ಏನಾರ ಮಾಡಿ ರಗಡ್ ಸೊಲ್ಯೂಷನ್ ಕೊಡ್ತಾರೆ. ಆ ಥರ ಇರಿ, ಈ ಥರ ಇರಿ, ಇರೋದೊಂದು ಜೀವನ ಖುಷಿಯಾಗಿರಿ ಅಂತಾರೆ. ನನ್ನ ಜೀವನದಾಗ ನಂದು ಏನೋ ಖುಷಿನೇ ಹೋಗೈತೆ. ಖುಷಿ ಹೋಗಿ 5 ವರ್ಷ ಆಯಿತು. ನಂದು ಇರೋದು ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡ್ತೀನಿ ಅಂತೇಳಿ ಜೀವನ ಮಾಡ್ತಿರ್ತೀವಿ ಸ್ನೇಹಿತರೆ. ಆದ್ರೆ ಅಣ್ಣೋರು ಆಡಿದವರು ಅವರೆಲ್ಲ ನಮ್ಮ ಅಕ್ಕ ತಂಗಿ ಅಂಥೇಳಿ ಸುಮ್ಮನೆ ಆಗಿಬಿಡ್ತೀನಿ. ಅವ್ರು ಕೂಡ ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ರಿ, ಅವ್ರು ಅಂದಾರ ಬಾ ಅಂತೇಳಿ ನಾ ಚಿಂತೆ ಮಾಡ್ಕೊತ ಕುಂತ್ರೆ ನಿಂದ್ರೋದು ನಮ್ಮ ಕೆಲಸ, ಅವ್ರ ಕೆಲಸ ಅಲ್ಲ. ಅವರು ನಮ್ಮ ಕೆಲಸ ನಿಂದಿರ್ಸ್ಬೇಕಂತಲೇ ಬಂದು ಅಲ್ಲಿ ಕಮೆಂಟ್ ಹಾಕ್ತಿರ್ತಾರೆ. ಅವ್ರು ಅಂಥವು ಕೆಟ್ಟ ಕಮೆಂಟ್ ಹಾಕೋ ಉದ್ದೇಶ ಒಂದೇ ಇರುತ್ತೆ ಅವ್ರಿಗೆ. ಒಳ್ಳೇದು ವಿಚಾರ ಮಾಡಲ್ಲ, ಒಳ್ಳೇದು ನೋಡಲ್ಲ. ಒಳ್ಳೆ ರೀತಿ ವಿಚಾರ ಮಾಡಿ ಒಳ್ಳೆಯದು ರೀತಿ ನಾವು ಜೀವನ ಮಾಡ್ಕೊಂಡು ಹೇಳ್ಕೊಡ್ತೀವಲ್ಲ, ಅದು ಗೊತ್ತಾಗಲ್ಲ. ನನಗೆ ಎಷ್ಟು ಮಂದಿ ಯೂಟ್ಯೂಬ್ನ್ಯಾಗ ಸಿಸ್ಟರ್ಗಳು ಎಷ್ಟು ಸೊಲ್ಯೂಷನ್ ಕೊಟ್ಟಿರಿ, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇಷ್ಟರೊಳಗೆ ಒಬ್ಬರು ಇಷ್ಟು ಕಾಡಕತ್ತಾರ ಕಾಳಿ, ಅವ್ರಿಗೆ ನೀವೇ ರಿಪ್ಲೈ ಕೊಡ್ತೀರಿ. ಅವರು ಕಮೆಂಟ್ ಹಾಕೋದು ಡಿಲೀಟ್ ಮಾಡೋದು ಮಾಡಕತ್ತಾರ, ಮಾಡಲಿ ಸ್ನೇಹಿತರೆ, ಅದಕ್ಕೇನು ಬೇಜಾರಿಲ್ಲ. ನನ್ನ ಮಕ್ಕಳು ನನ್ನ ಜೀವನ ಅಷ್ಟೇ ನೋಡಿರಿ, ಯಾರ ಬಗ್ಗೆ ಅಂತ ತಲೆ ಕೆಡ್ಸೋನಲ್ಲ. ಇಂಥವ್ರು 100 ಹುಳ ಬಂದು 100 ಹುಳ ಓದ್ತಾವೆ ಜೀವನದಾಗ. ಸೋಷಿಯಲ್ ಮೀಡಿಯಾದಾಗ
ಸ್ನೇಹಿತರೆ. ಜಾಕಾನು ಮಾಡಿಸಿ ನೋಡಿ. ನಾನು ಅನ್ನೋದು ನನ್ನ ಕಾಯಮ್ಮ ನೀವೇ ಅನ್ನೋದು ನನಗೆ ಗೊತ್ತು ಸ್ನೇಹಿತರೆ. ಅನ್ನೋರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. 5:20 ಎಲ್ಲ ಕೆಲಸ ಮುಗೀತು. ಇವಾಗ ಮನೆ ಕಸ ಗುಡಿಸಿ ಇವ್ರು ಜಾಕಾನು ಮಾಡಿಸಿ ನೋಡಿ. ಶ್ರಾವಣಂದು ಜಾಕ ಆಗೈತೆ ನೋಡಿ. ಎಲ್ಲ ಕ್ಲೀನ್ ಆಗೈತೆ ರೀ. ಇವಾಗ ಟೈಮು 7:30 ಆಗೈತೆ ನೋಡಿ. 5:20 ಇಷ್ಟ ಇತ್ತು. 5 ಮ್ಯಾಗ ಇಷ್ಟಿತ್ತು ಎದ್ದಿದ್ದೆ. ಈಗ 7 ಇಷ್ಟ ಆಯಿತು. 8:50 ಅನ್ನೋರಾಗನೇ ಎಲ್ಲ ಅಡಿಗೆ ಆಗ್ಬೇಕು ರೀ. ಇಲ್ಲಿಕ ನೆಶಿನೆಗಳಿಕ ಇವೆಲ್ಲ ಕೆಲಸ ಆಗ ಸ್ನೇಹಿತರೆ. ಜಾಕ ಹಾಯ್ ಮಾಡು. ಹಾಯ್ ಮಾಡಪ್ಪಾಜಿ ಚಂದಾಗ. ನಾಷ್ಟ ಏನು ಇವತ್ತು? ನಂಗೆ ಗೊತ್ತಿಲ್ಲಪ್ಪ. ನೀನು ಎಲ್ಲ ಕ್ಲೀನಾಗಿ ಐತೆ ನೋಡ್ರಿ. ಬರ್ರಿ. ಮುರಿತೀನಂದ್ರೆ ಬಿಡು. ಬಣ್ಣ ಹಚ್ಚಕ್ ಮೇಲೆ ಅನ್ನಾರ ಅವ್ರ ಮುಂಜಾನೆನಪ್ಪ ತಿರಿ ಮತ್ತೆ 5-6 ತಿಂಗಳಾಯ್ತು. ಅದು ಬನ್ನಿ. ಇವಾಗ ಬ್ಯಾಳೆ ಕುದಕ್ಕಿನಿ ಸಾಂಬಾರು ಮಾಡ್ತೀನಿ, ಚಟ್ನಿ ಮಾಡ್ತೀನಿ, ಒಡೆಯಕ್ಕೆಲ್ಲ ಸಜ್ಜು ಮಾಡ್ತೀನಿ, ಇಡ್ಲಿ ಮಾಡ್ತೀನಿ, ಇವನ್ ರೆಡಿ ಮಾಡ್ತೀನಿ ರೀ. ಇದೆಲ್ಲ ಕ್ಲೀನ್ ಆಗೈತೆ ನೋಡ್ರಿ. ಬಟ್ಟೆ ಓದ್ ಹಾಕ್ಬೇಕಂದ್ರೆ ನೋಡೋರಿ. ಸಾಯಿಸಿರ ಬಟ್ಟೆ ಓದ್ ಹಾಕ್ತೀನಿ. ಇಲ್ಲಿ ಕೀಲ್ ನೋಡಿ ನೀರು ಬಂದಿರಲ್ಲ. ಬನ್ರಿ ಚಟ್ನಿ ಮಾಡಿ ಸಾಂಬಾರು ಮಾಡಿ ಮತ್ತೆ ಉಳಿಯೋಕೆ ಕಂಟಿನ್ಯೂ ಮಾಡ್ತೀನಿ. ಇವನ್ ರೆಡಿ ಮಾಡ್ತೀನಿ ನೋಡಿ. ಹೊಟ್ಟೆ ಸುಮ್ಮನೆ ನೋಡಿ. ಹಂಗ್ಯಾಕೆ ಮಾಡಬೇಕು? ಯಾಕೆ ಮಾಡ್ಬೇಕು ಹೇಳಪ್ಪಾಜಿ? ಯಾಕ ಹಂಗ್ಯಾಕೆ ಮಾಡ್ಬೇಕು? ಏನು ಹುಚ್ಚೊಡತ್ತೆ ಸ್ನೇಹಿತರ. ಇಲ್ಲೇ ಚಟ್ನಿ ರೆಡಿ ಆಯಿತು ನೋಡಿ. ಚಟ್ನಿ, ಶೇಂಗಾ, ಕೊಬ್ಬರಿ, ಪುಟಾಣಿ 3 ಮಿಕ್ಸ್ ಮಾಡಿ ನೋಡಿ. ಮಸ್ತ್ ಇರ್ತದೆ ಇಡ್ಲಿಗೆ. ಇದು ನೋಡಿ ಸಾಂಬಾರು ಮಸ್ತ್ ಆಗೈತ್ರಿ. ಬೇಳೆ ಸಾಂಬಾರು ನೋಡಿ. ಈ ಕಡೆ ಸಾಂಬಾರು ಚಟ್ನಿ ರೆಡಿ ಆಗೈತೆ. ಈ ಕಡೆ ಇಡ್ಲಿನ ರೆಡಿ ಆಗ್ಯಾವು ನೋಡಿ. ಬನ್ನಿ ಸ್ನೇಹಿತರೆ. ಇಬ್ಬರನ್ನ ರೆಡಿ ಮಾಡ್ತೀನಿ ರೀ. ಬಸ್ ಕುಂದ್ರು ನಾಷ್ಟ ಮಾಡಕ್ಕೆ ಕುಂದ್ರು. ಇಬ್ರು ರೆಡಿ ಮಾಡಿ ಮತ್ತೆ ಹೊಡಿಯೋಕೆ ಕಂಟಿನ್ಯೂ ಮಾಡ್ತೀವಿ ರೀ. ಊಟ ಹಾಕಿ ಕೊಡ್ತೀನಿ ರೀ. ಊಟ ಹಾಕಿ ಕೊಡೋಕೆ ಕಂಟಿನ್ಯೂ ಮಾಡ್ತೀವಿ ನೋಡಿ. ಯಾಕೆ ಅಳಕತ್ತಿ ಚಿನ್ಯ? ಪಾಪ ಸ್ವಾರಿ ಕೇಳ. ಅನ್ನ ಸ್ವಾರಿ ಅನ್ಬೇಕು. ನಾನು ರೆಡಿ ಆಗಿ ನಾಷ್ಟ ಹಾಕಿ ಕೊಡ್ತೀನಿ. ಈಗ 8 ಗಂಟೆ ಆಗೈತೆ. ನೀರು ಬಂದಾವು ಜೋರದಾವು. ಬ್ಯಾಲ್ ಕಚ್ಚಿಲ್ಲ ಕುಡಿ ನೀರೇನ? ಬನ್ನಿ ಸ್ನೇಹಿತರೆ ರೆಡಿ ಮಾಡ್ತೀನಿ. ಶ್ರವಣ ಊಟ ಆಯ್ತು ನೋಡಿ ಸ್ನೇಹಿತರೆ. ಉಂಡು ಯಾವ ಥರ ನೋಡಿ. ನಾನು ಇವ್ರಿಗೆ ಊಟ ಹಾಕೋ ಟೈಮ್ ಆಗಿತ್ತು ರೀ ಸಾಲಿಗೆ. ಇಲ್ಲಿ ಒಡವನು ಸಾಕು ರೀ. ಇಷ್ಟು ಮಾಡಿ ತೆಗೆದ್ಬಿಡ್ತೀನಿ ರೀ. ಬುತ್ತಿ 1-2 ಕಟ್ತೀನಿ. ನಾನು 1-2 ತಿನ್ನಾಕತ್ತಾವು. ಇಡ್ಲಿ ಮಾಡಿ ವಡ ಮಸ್ತ್ ಬಂದ ನೋಡಿ ಸ್ನೇಹಿತರೆ. ಹೆಂಗೆ ಹೆಸ್ರು ವಡ? ಇಲ್ಲಿ ನೋಡಿ. ಇಲ್ಲಿ ನೆಕ್ಸ್ಟ್ ವಡ ಇಟ್ಟು ಉದತ್ತೆ ತೆಗಿತೀನಿ ಸ್ನೇಹಿತರೆ. ಇಲ್ಲೊಂದಿಷ್ಟು ಮಾಡ್ತೀನಿ. ಅವ್ರು ಬುತ್ತಿಗೆ ತಿನ್ನಕ್ಕೆ ಸಾಕ ಈ ಥರ ಆಯ್ತು ನೋಡಿ. ಯಾಕಂದ್ರೆ ಗುಂಡಕ್ಕೆ ಹಾಕೋದು ಸಮಸ್ಯೆ ಐತೆ ರೀ. ಇದು ನೋಡಿ ಬಜ್ಜಿ ಆಗೈತೆ. ಅದಕ್ಕೆ ಅಂದ್ ಶ್ರಾವಣಿ ಬಜ್ಜಿ ಗತೆನೇ ಆಗೈತೆ ಮಮ್ಮಿದು ಅಂತೇಳಿ ಒಂದಿಷ್ಟು ಸೇಮ್ ವಡ ಆಗ್ಯಾವು. ದೊಡ್ಡ ಅಕ್ಕಿ ಆಗುತ್ತೆ ರೀ. ನಾನೇ ಸಣ್ಣ ಅಕ್ಕಿ ಸ್ನೇಹಿತರೆ ನೋಡಿ. ಈಗ ಬನ್ನಿ ಸ್ನೇಹಿತರೆ ಅಕ್ಕಿ ಬುತ್ತಿ ಕಟ್ತೀನಿ. ಇದನ್ನು ಫ್ರಿಜ್ಜ ತೆಗಿಡ್ತೀನಿ ಇಟ್ಟು ನೋಡಿ. ಎಲ್ಲ ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇವು ವಡ ತಿಂದಿಲ್ಲ ನೋಡ್ರಿ. ವಡ ಹಂಗೆ ಇಟ್ಟೆ ನೋಡಿ. ವಡನ ತಿಂದಿಲ್ಲಿವ. ಶ್ರಾವಣಿ ಬುತ್ತಿ ಕಟ್ತೀನಿ. ನೀರು ಬಾಟ್ಲಿ ತುಂಬ್ಕೊಬ. ನೀನು ಬುತ್ತಿ ಕಟ್ಟಿ ಇಟ್ಟು ಕೇರಿ ನಾನು ಇದಿಟ್ಟು ಕ್ಲೀನ್ ಮಾಡಿ ಬಟ್ಟೆ ಬಾಂಡೆ ಮಾಡ್ತೀನಿ ನೋಡಿ. ಓ ಶ್ರಾವಣ ಏನು ಹೊಲಸು ಮಾಡ್ತೀವೋ ಯಪ್ಪ. ಚಟ್ನಿ ಹಾಕಿಲ್ಲಿದ್ರಿ ಬರ್ರಿ. ಇಷ್ಟು ಕ್ಲೀನ್ ಮಾಡ್ತೀನಿ ಬರ್ರಿ. ಮಕ್ಳು ಅಂದ್ಮ್ಯಾಗ ಹಂಗತ್ತಲ್ಲ ಸ್ನೇಹಿತರೆ. ಶ್ರಾವಣಿ ಕರೆ ಹೇಳು. ತೊಗೊಂಡು ಹೊಂಟಿದ್ಯೋ ಇಲ್ಲ? ಮತ್ತು ನೀ ಯಾಗ ಏನಂದಿಲ್ಲ ಮ್ಯಾಗ? ನಾನು ತಗೊಂಡು ಹೊಂಟಿದ್ದೆ ಅಂತಂದಾಗ
ವಿಡಿಯೋ ಐತಿ ಶ್ರಾವಣಿ, ಸುಳ್ಳು ಹೇಳ್ಬೇಡ. ಅಲ್ಲ ಅಲ್ಲಿ ತಗೊಂಡೆ ತಗೊಂಡ್ಕಳಿಸಿ ಏನಂದಿ ಇಟ್ಟಿಕಂದೆ ತೋರ್ಸಿನಿ ಎದಕ್ಕಂತಂದಿ ಹಚ್ಕೊಂಡೆ ಹಚ್ಕೊಳಕ ಲಿಪ್ಟಿಕ್ ಸಾಲಿಗೆ ಹೋಯ್ತಾರ. ಯಾರು ತರ್ತಾರ ನಿಮ್ಮ ಲಿಪ್ಟಿಕ್? ಹಾಂ, ನಿಮ್ಮ ಈ ಥರ ಮಾಡಬಾರ್ದು. ಬಾಯ್, ಹುಷಾರು ನೋಡು, ತಪ್ಪು ಮಾಡಬಾರ್ದಾ? ಒಯ್ಬಾರ್ದು. ಮನ್ಯಾಗ ಏನ್ರ ಸಾಮಾನು ಹೆಂಗೆ ಮಮ್ಮಿ ಕೇಳಿ ಒಯ್ಬೇಕು. ಕೇಳಾರ ಹೋದ್ರೆ ಏನಾಗತ್ತೆ ಅದು? ಕಾಲು ಕುಬ್ಸ ಮ್ಯಾಕ್ ತಂದು ಹಾಕೋ. ಬಟ್ಟೆ ಹೊಲ್ಸತ್ತಾವ ಅಲ್ಲಿ. ಹಾಂ, ನಿನಗೆ ಮಾತ್ರ ಗಜ್ಜಿ ನೋಡ್ಯಪ್ಪ. ಹಾಂ, ನಿನಗೆ ಗಜ್ಜಿ ಬೀಳಲ್ಲ, ಅಲ್ಲಿ ಇಟ್ಟು ಹೊಲ್ಸ್ ಮಾಡಿ ಬಂದಿಲ್ಲ. ಆಕೆಗಾರ ಗಜ್ಜಿ ಬಿಡ್ಬೇಕು, ನೀನು ಬಿಡ್ಬಾರ್ದನು. ಹೆಂಗದ ನೋಡ್ರಿ ಇವ ಶ್ರಾವಣಿ, ನಿಮಗೆ ಮಾಡಬಾರ್ದ ಅಮ್ಮ? ತೊಗೊಂಡು ಹೋಗ್ಬಾರ್ದು. ಮನೆ ಸಾಮಾನು ₹1 ಒಯ್ಬೇಕಂದ್ರೆ ಮಮ್ಮಿ ಒಯ್ತಿದ್ದನ ಬೇಕಾಗೈತೆ ಅಂತ ಹೇಳ್ಬೇಕು. ಹಂಗಂದ್ರೆ ಹೇಳಿದ್ರೆ ಎಲ್ಲಿ ಹೋಗ್ತದೆ ನಾ ಹುಡ್ಕಾಡೋದು ಬಿಡ್ತೀನಿ. ಲೆಕ್ಕ ಮಾಡಿಟ್ಟಿರ್ತೀವಿ ಶ್ರಾವಣಿ. ನೀನು ನಾನು ಅಲ್ಲಿಗೆ ಕೊಳಕ್ಕೆ ಹೊರಗೆ ಚಿಚ್ಚಿ ಬಾ ಶ್ರಾವಣಿ, ಕ್ಲೀನ್ ಮಾಡಬಾರ್ದು ಒಟ್ಟು. ಹುಷಾರು ನೋಡಿ ಆವಿ. ಬಾಯ್, ಬಾ ಅಪ್ಪಾಜಿ, ನಾವು ಕ್ಲೀನ್ ಮಾಡೋಣ ಬಾ. ನೋಡಿ ಯಾವ ಥರ ಇದೆ ಸ್ನೇಹಿತರೆ ಮನೆ ಎಲ್ಲ. ನಾವು ಸ್ವಲ್ಪ ಇಡ್ಲಿ ಮುಚ್ಚಿಟ್ಟೆದು ಎಲ್ಲ ಕ್ಲೀನ್ ಮಾಡ್ತೀನಿ. ಅದನ್ನು ಅಷ್ಟು ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೀರು ತುಂಬೋದಲ್ಲ ನೋಡಿರಿ ಟೈಮು. ಇಷ್ಟು ನೆಸಿನಾಗ ಎದ್ದು ಮಾಡಿದ್ರೆ ಇಲ್ಲಿ ಬಂತು ಸ್ನೇಹಿತರೆ. ಇಡ್ಲಿ ದೋಸೆ ಏನಾರ ಮಾಡಿ ರಗಳಿ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಹೂನೆ ತೋಟಕ್ಕೋಗೋಣ, ಹೂನೆ ಬಲ ಹೂನೆ ಕೈಯಣ, ಚಂದ ಮಾನೆ ಮಾಡೋಣ, ಕಿಸಿ ಕೊಲ್ಲಿ ಬೇಡೋಣ. ಆತನ ಬನ್ನಿ ಗೆಳೆಯರೇ, ಹೂವಿನ ತೋಟಕ್ಕೆ ಹೋಗೋಣ. ಇಲ್ಲ, ಬಗೆ ಹೂಗಳ ಕೊಯ್ಯೋಣ. ಕಬಾಟಿಚಿ ಬಗೆ ಹೂಗಳನ್ನು ಕೊಯ್ಕೊಂಡು ಬರೋಣ. ಇಲ್ಲ ಅಲ್ಲ ಹಂಗ ಮಮ್ಮಿ ಬಾ ಗೆಳೆಯರೇ, ಹೂನೆ ತೋಟಕ್ಕೆ ಹೋಗೋಣ, ಬಯ ಹೂವನ ಕಾಯಣ್ಣ, ಚಂದ ಮಾಲೆ ಮಾಡೋಣ, ದೇವರಿಗೆ ಬುದ್ಧಿ ಬೇಡೋಣ. ಸಾಲಿಗೋರಿ ಹಾಂ, ಹೆಂಗ ಬುದ್ಧಿ ಬೇಡೋಣ. ಹೋಗು ಸಾಲಿಗೆ ಬಸನ. ಬಾಯ್. ಹುಷಾರು ನೋಡು, ಗಾಡಿ ಬರ್ತಾವ ಬಸ್ಸು. ತಮ್ಮನ ಕರ್ಕೊಂಡು ಹುಷಾರು ಹೋಗು. ಕಿಡಿಗೇಡಿ ಮಾಡಬೇಡ ಸಾಲ್ಯಾಗ. ನಮ್ದ ಹವ ಅನ್ಬೇಡ್ರಿ ಇಬ್ರು ಅಣ್ಣ ತಮ್ಮ. ನೋಡ್ರಿ ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೇರಿ ಇದು ಅರ್ಧಂಬರ್ಧ ಕ್ಲೀನ್ ಮಾಡಿ ಬಿಸಿನೀರು ಕಾಸಾಕಿಟ್ಟೀನಿ. ಬಿಸಿನೀರು ಕುಡಿಬೇಕಲ್ಲ, ಬಿಸಿನೀರು ಕಾಸಾಕಿಟ್ಟೀನಿ. ಈ ಕಡೆ ಇಡ್ಲಿ ಮಾಡಾಕಿಟ್ಟೀನಿ ಸ್ನೇಹಿತರೆ. ಇಡ್ಲಿ ಕುದಿಯಾಕತ್ತಾವು. ನನಗೆ ಇಡ್ಲಿ ಉಳಿದಿಲ್ಲ, ಆ ಹುಡ್ರು ಪಾಡ್ರು ಉಂಡು ಅಲ್ಲ, ಹಿಂಗಾಗಿ ಖಾಲಿ ಆದವು ರೀ. ಬನ್ನಿ ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡಿದು ಜಾಕ ಮಾಡ್ತೀನಿ. ಜಾಕ ಮಾಡಿನ ಸ್ವಲ್ಪ ಐತ್ರಿ, ಹಾಕಿ ತೆಗಕೇರಿ ಬಾಂಡೆ ತಿಕ್ಕಬೇಕು ಸ್ನೇಹಿತರೆ. ನಾ ಊಟ ಮಾಡಿ ಅಷ್ಟು ಖಾಲಿ ಮಾಡ್ಕೊತೀನಿ ರೀ. ಸದ್ದ ಬಿಸಿನೀರು ಕುಡಿದು ಜಾಕ ಮಾಡಿ ಊಟ ಮಾಡಿ ಅಷ್ಟು ಬಾಂಡೆ ಖಾಲಿ ಮಾಡ್ಕೊಂಡು ಬಾಂಡೆ ತಿಕ್ಕಬೇಕು ಸ್ನೇಹಿತರೆ. ಬರ್ರಿ ಬಿಸಿನೀರು ಕುಡಿತೀನಿ ಇವಾಗ. ನೋಡಿರಿ ಟೈಮು 12 ಗಂಟೆ ಆಯಿತು. ಇವಾಗೆಲ್ಲ ಕೆಲಸ ಮುಗೀತು ಅನ್ನೋಕ್ಕಿಂತ ಬಟ್ಟೆ ಬಾಂಡೆ ಅದಾವ್ರಿ. ಯಾಕಿರ್ಲಕ್ಕ ಪೂಜೆ ಮಾಡೀನಿ, ಅಟ್ಟಿ ಟಿಚ್ ಮಾಡಬೇಕು. ಇವಾಗ ಬಟ್ಟೆ ಬಾಂಡೆ ಮಾಡಿಬಿಡ್ತಿದ್ದೆ, ಇನ್ನಿಷ್ಟು ಬಾಂಡೆ ಕುಲ್ಲೇ ಉಳಿತಾವ್ರಿ. ಇಡ್ಲಿ ಅದಾವು ಬಂದಿಂದವ್ರಿಗೆ ಇನ್ನೊಂದಿಷ್ಟು ಇಡ್ಲಿ ಬಿಸಿ ಮಾಡಿ ಕೊಟ್ಕೇರಿ ಆಮೇಲೆ ತಿಕ್ಕಿದ್ರೆ ಆಯ್ತು. ಅವ್ರು ಬಂದ್ಮ್ಯಾಗ ಶ್ರಾವಣಿ ಬಂದ್ಮ್ಯಾಗನೇ ಬಟ್ಟೆ ಬಾಂಡೆ ಎಲ್ಲ ಮಾಡ್ತೀನಿ ರೀ. ಮನೆ ಕ್ಲೀನಿಂಗು ಎಲ್ಲ ಮಾಡ್ತೀನಿ. ಇವಾಗ ಟಿಚ್ ಮಾಡ್ತೀನಿ ರೀ. ಸುಮ್ಮನೆ ಚಂತನೇ ಇದ್ರಾಗೂ ಕುಂತಂದ್ರೆ ಮನೆ ಕೆಲಸ ಕುಂತ್ರೆ ಟಿಚಿಂಗ್ ಆಗೋಲ್ಲ. ಸಂಜೆನಾಗ ಅಷ್ಟು ಬಾಂಡೆನೂ ಕ್ಲಿಯರ್ ಮಾಡಿಬಿಡ್ತೀನಿ, ಬಟ್ಟೆನೂ ಕ್ಲಿಯರ್ ಮಾಡಿಬಿಡ್ತೀನಿ. ಸಂಜೆ ಅಡುಗೆನೂ ಸಾಂಬಾರು ಇರುತ್ತೆ, ಒಂದೆರಡು ರೊಟ್ಟಿ ಏನಾರ ಮಾಡ್ಕೋಬೇಕಂತ ಪ್ಲ್ಯಾನಿಂಗ್ ಐತ್ರಿ. ಮಜ್ಜಿಗೆ ತಂದಾರ, ಮಜ್ಜಿಗೆ ಕುಡಿದ್ರಿ ಸ್ನೇಹಿತರೆ. ಸಿಂಪಲ್ಲಾಗಿ ಮಂಗಳವಾರಲ್ಲ ಪೂಜೆ ಮಾಡ್ಕೊಂಡಿನಿ. ಬರೀ ಇವಾಗ ಬ್ಲೌಸ್ ಕಟ್ ಮಾಡೋ ಏನು ಮಾಡೋ ಅಷ್ಟು ಹೊಲಿಗೆ ಹಾಕೊಂಬಾದ್ರು ಮಾಡೀನಿ ರೀ. ಇನ್ನು 3 ಪಿಕೋ ಹಾಕೋದವು. ಪಿಕೋ ಹಾಕೋದವು, ಅವಿಷ್ಟು ಮಾಡ್ಕೋಬೇಕು. ಟೈಮ್ ನೋಡ್ರಿ ಇಲ್ಲಿ ಕಾಣ್ತಿರ್ಬೇಕು. 12 ಹಾಕಿ ಬಂದೈತೆ. ಬಿಸಿಲ ಅಂದ್ರೆ ಅಂತೈತೆ ಸ್ನೇಹಿತರೆ. ಶ್ರಾವಣನು ಸಾಲಿಗೆ ಹೋಗ್ಯಾನ. ಪುಟ್ಟಕ್ಕ ಒಂದು ಏನು ಮಾಡಾಕತ್ತಾನ. ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಪುಟ್ಟಕ್ಕ ನಾನು ಮನೆಯಾಗಿರೋದು. ಪುಟ್ಟಕ್ಕನ ಕಾಣಲ್ಲ ಈಗ ನೋಡ್ರಿ, ಓಣ್ಯಾಗ ಯಾರೂ ಇಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಬರ್ರಿ ನಮ್ಮ ಕೆಲಸ ನಾವು ಮಾಡಿದ್ರೆ ಆಯ್ತು. ಅವ್ರ ಕೆಲಸ ಅವ್ರು ಮಾಡಿ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ರಿ. ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಇವತ್ತು ನಾನು ಅದ್ರ ಬಗ್ಗೆ ಮಾತಾಡಕತ್ತೀನಿ ಸ್ನೇಹಿತರೆ. ಇವತ್ತು ಇದು ಸಾಯಿ ಅಣ್ಣ, ದೀಪಾ ಸಿಸ್ಟರು, ಪ್ರೇಮು ಅಣ್ಣ ಮತ್ತು ಸುನಿತಾ ಸಿಸ್ಟರ್ ಎಲ್ಲರಿಗೂ ಗೊತ್ತಿರ್ತೈತೆ. ಯಾರಿಗೆ ಗೊತ್ತಿಲ್ಲ ವಿಷಯನಲ್ಲ.
ಸಾಯಿ ಅಣ್ಣ ಸುನಿತಾ ಸಿಸ್ಟರ್ ಪ್ರೆಗ್ನೆಂಟ್ ಆಗ್ಯಾರಲ್ಲ, ತುಂಬ ಖುಷಿ ಆಯ್ತು ನನಗೆ. ಸಾಯಿ ಅಣ್ಣಗೆ ಒಂದು ಹೆಣ್ಣು ಪಾಪುನೇ ಆಗ್ಬೇಕನ್ನೋ ಆಸೆ ನನಗೆ. ಯಾಕೆ ನನ್ನ ಆಸೆ ಇದು ಅಂತಂದ್ರೆ ಹೇಳ್ತೀನಿ ಸ್ನೇಹಿತರೆ ಮುಂದೆ ನಿಮಗೆ. ಇವು 5 ಸೀರೆ ಇಂಥವನ್ನಂತಾಗ ತೊಗೊಂಡು ಪಿಕೋ ಹಾಕಕ್ಕೆ ಕೊಟ್ಟಾರೆ. ಪಿಕೋ ಹಾಕ್ಬೇಕಂದ್ರಿ ಇವಾಗ ಕರೆಂಟ್ ಅದು ನೋಡಿ. ಇವು ನೈಟಿ ಟಿಚ್ ಮಾಡೋದು ಇವೆರಡು ಬಂದು ತೊಗೊಂಡ್ರಿ. ಈಗ ಟಿಚ್ ಮಾಡಕ್ಕೆ ಕೊಟ್ಟರೆ ಪುಟ್ಟ ಕರವಾರ ತೊಗೊಂಡ ಸ್ನೇಹಿತರೆ. ಇನ್ನೂ ಒಂದು ಕಟ್ ಮಾಡೋದೈತಿ. ಏನು ಮಾಡೋದು ನೋಡಿ, ಹಿಂಗಾಗಿ ಟೈಮ್ ಪಾಸ್ ಆಗಿಬಿಡುತ್ತೆ ನೋಡಿ. ಬಟ್ಟೆ ಬಂಡಾರ ಮಾಡಬೇಕು. 5 ಗಂಟೆ ಆಯ್ತು ಟೈಮು. ಬಟ್ಟೆ ಗಿರೇಕೊಂಬರ್ತಾರೆ, ಎಲ್ಲ ಕಡೆ ನೋಡ್ಕೋಬೇಕಲ್ರಿ, ಮೇಂಟೈನ್ ಮಾಡ್ಕೋಬೇಕು. ಇವಾಗ ಹೊತ್ತು ಮುನೀತು, ಟೈಮ್ 6:30 ಆಯಿತು. ಬಟ್ಟೆ ಹೋದೆ ಅಷ್ಟು ಬಾಂಡೆ ಇದ್ದು, ಬಾಂಡೆನೇ ಲೇಟ್ ಆಯ್ತು ನೋಡಿ. ಮುಂಜಾನೆ ಅದಕ್ಕೆ ನಾಷ್ಟ ಮಾಡಿ ಬೇಸರ ಮಾಡ್ಕೊಂಬಿಟ್ಟೆ. ಬೇಸರ ಮಾಡ್ಕೊಂಬಿಟ್ರೆ ನಮ್ಮನ್ನು ಬಿಟ್ಟು ಯಾರು ತಿಕ್ಕೋರದ ರೀ. ಶ್ರವಣ ಯಾಕೋ ಏನು ಮಾಡಾಕತ್ತಿ? ಇವಾಗ ಎಲ್ಲರದು ಶ್ರಾವಣಿ ಸ್ಕೂಲಿಂದ ಬಂದು 5:30 ಉಂಡಾಡ್ರಿ. ಶ್ರಾವಣ ಉಂಡಾನ. ನಾನು 5 ಗಂಟೆ ಆಗಿತ್ತು ನಾವು ಊಟ ಮಾಡಾಗ. ಶ್ರಾವಣಿ 5:30, ಶ್ರಾವಣ ನಾನು 5ಕ್ಕೆ ಉಂಡೀವಿ. ಏನು ಸಂಜೆಗೆ ಏನು ಮಾಡಲ್ಲ ಸ್ನೇಹಿತರೆ. ಈಗ ನೈಟಿ ಟಿಚ್ ಮಾಡ್ತೀನಿ ರೀ, ಪಿಕೋ ಹಾಕ್ತೀನಿ. ಮತ್ತು ಯಾರ ಬಟ್ಟೆ ಗಿರಕ್ಕೆ ಬಂದ್ರೆ ಮೋದ ಹೋತು. ಒಬ್ರು ಒಯ್ಯಕ್ಕೆ ಬಂದ್ರೆ 100 ಮಂದಿ ಇಷ್ಟು ಕಿತ್ತಾಡ್ಸಿ ಹೋಗ್ಬಿಡ್ತಾರೆ. ಕಿತ್ತಾಡಲ್ಲ ಅಂದ್ರೆ ಒಂದು ಪ್ರಾಬ್ಲಮ್ಮ. ಅಯ್ಯಬ್ಬ ಅಲ್ಲಿಂದ ಇಲ್ಲಿ ಯಾಕೆ ಬರ್ತಿದ್ವಿ ನಾವು. ತೊಗೊಳಲ್ಲ ಬಿಡಲ್ಲ ಸ್ನೇಹಿತರೆ. ಕಿತ್ತಾಡ ಏನೂ ಮಾಡೋಕ್ಕಾಗಲ್ಲ. ದಾಂಧಿ ಅಂದ್ಮ್ಯಾಗ ನಾವು ಕೆಲಸ ಅಂದಿರ್ತಾವ ಅಂತೇಳಿ ನಾವು ಇದು ಮಾಡ್ತೀವಿ. ನೀನು ಕಿತ್ತಾಡ ನೋಡಪ್ಪ. ನಾವು ಕಿತ್ತಾಡಿ ವ್ಯಾಪಾರ ಮಾಡ್ತಾರೆ. ನೀ ಏನು ಮಾಡ್ತೀವ ಮರ? ಕಿತ್ತಾಡ ಶ್ರಾವಣಿಗೆ ದೀಪ ಇತ್ತು, ಉದಿ ಕಡ್ಡಿ ಬೆಳಿಗ್ಗೆ. ಇದೊಂದು ನೈಟಿ ಟಿಚ್ ಮಾಡಿದೆ. ಇಷ್ಟು ಕಟ್ ಮಾಡ್ತೀನಿ ರೀ. ಮುಂಜಾನೆ ಹಾಕ್ತೀನಿ ಪಿಕೋ. ಟೈಮು 9 ಗಂಟೆ ಆಯ್ತು ರೀ. ಇದು ನೈಟಿ ಒಳಗೆ ಸುದ್ದ ಆಯಿತು. ಇನ್ನೊಂದು ನೈಟಿ ಕಾಲಾಗದು ಮಡಚಬೇಕು. ನಾಯಿ ಹೊಡಿಸ್ತೀವಿ ಸ್ನೇಹಿತರೆ ಅದು ನೈಟಿ. ಅದು ಎಲ್ಲ ಅರ್ಧ ಆಗೈತೆ. ಇನ್ನೂ ಅರ್ಧ ಐತೆ ಸ್ನೇಹಿತರೆ. ಟೈಮು 9 ಗಂಟೆ ಆಗೈತೆ ರೀ. ಶ್ರಾವಣಿಗೆ ನೋಡಿ 9:30 ಹಾಕಿ ಬಂದೈತೆ ರೀ. ಕಾಡ್ತಿರ್ಬೇಕು. 9:30 ಹಾಕಿ ಬಂದೈತೆ. ಬರೀ ಶ್ರಾವಣಿನ ಎದ್ದಾಳ. ನಾನು ಇದನ್ನೊಂದು ಟಿಚ್ ಮಾಡಿ ಪಿಕೋ ಮಿಷನ್ ಜಾಯಿಂಟ್ ಮಾಡಿ ಮಲ್ಕೋತೀನಿ ರೀ. ಬೆಳಗ್ಗಿನ ಶಿನಾಗ ಎದ್ದು ಪಿಕೋ ಹಾಕೋತೀನಿ ನೋಡಿ ಸ್ನೇಹಿತರೆ. ಅದೊಂದು ನೈಟಿ ನಾಳೆ ಉಟ್ಕೊಳಕ ಪುಟ್ಟಕ್ಕ ಮಮ್ಮಿ ತೊಗೊಂಡಾರ. ಇವನ್ನ ನಾಳೆ ಉಟ್ಕೊಳಕ ಪುಟ್ಟಕ್ಕ ಮಮ್ಮಿ ಟಿಚ್ ಮಾಡಿಕೊಟ್ಟ. ಇವಿಷ್ಟು ಅವ್ರ ಮನೆಗೆ ಹೋಗೋರು. ಇವು ಅವರೇ ತೊಗೊಂಡಾರ. ಬಟ್ಟೆ ಒಣಗಿಲ್ರಿ. ನಾನು ಇಷ್ಟು ಪಿಕೋ ಹಾಕಬೇಕು. ಎಲ್ಲ ಕೆಲಸ ಮಾಡಿ 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 ಸುಸ್ತಾಗುತ್ತೆ ನೋಡಿ. ಮಾಡಲೇಬೇಕು ರೀ. ಮತ್ತೊಂದು 60 ರೂಪಾಯಿ ಟಿಚ್ ಮಾಡಿದೆ. ನಾಳೆಗೆ ಒಂದು 60 ರೂಪಾಯಿ ಇದು ಪಿಕೋ ಹಾಕೊಂಡ್ಬಿಡ್ತೀನಿ. ಪಿಕೋ ಹಾಕೊಂಡ್ರೆ ಸೇರಿ ಆಗತ್ತೆ ರೀ. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನೀವು ದೋಸೆ ಮಾಡ್ತೀರಿ ಭಾಳ. ಈ ಸೈಡ್ ಬಂದು ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರಿ, ಅಕ್ಕ ನೀವು ಭಾಳ ಇಡ್ಲಿ ಮಾಡ್ತೀರಿ. ನಾ ಭಾಳ ಇಡ್ಲಿ ದೋಸೆ ವಡೆ ಭಾಳ ಮಾಡ್ತೀನಿ. ಮತ್ತೇನು ಮಾಡ್ತೀನಿ ಭಾಳ? ರೊಟ್ಟಿ ಪಲ್ಯ. ಹೌದಿಲ್ಲ ಅಂದರೆ ಇಲ್ಲ ಸಿಸ್ಟರ್, ನಾನು ಭಾಳ ರೊಟ್ಟಿ ಪಲ್ಯ ಜಾಸ್ತಿ ಮಾಡ್ತೀನಿ. 3 ತಿಂಗಳಾಗಿತ್ತು ನಾ ಇಡ್ಲಿ ವಡೆ ಮಾಡ್ಲಾರ. 3 ತಿಂಗಳ ಇವಾಗ ಮಾಡಿ ನೋಡಿ. ಯಾಕೋ ತಿನ್ನಂಗಾಗೈತೆ ಅದು. ಶ್ರಾವಣಿ ಇಡ್ಲಿ ಮಾಡಿ ಮಮ್ಮಿ ಇಡ್ಲಿ ಮಾಡಂದ. ಶ್ರಾವಣಿ ವಡೆ ತಿನ್ನಲ್ಲ. ಶ್ರಾವಣಿ ಜೀವದ ಒಡ್ಯಾಕ ಅದಕ್ಕೆ ವಡೆ ಮಾಡಿದ್ದು ನೋಡಿ. ನಾ ಭಾಳ ಮಾಡಲ್ಲ ರೀ ಜಾಸ್ತಿ. ಇವಾಗ ಅದು ಪಿಕೋ ಮಿಷನ್ ಜಾಯಿಂಟ್ ಮಾಡಿ ಊಟ ಉಂಡು ಬಟ್ಟೆ ಒಣಕ್ಕೆ ಮುಕ್ಕೋಬೇಕು ನೋಡಿ. ಇಷ್ಟೆಲ್ಲ ಕೆಲಸ ಐತೆ. ಚಾಪೀಸ್ ಎಲ್ಲ ತಂದು ಶ್ರಾವಣ ಮಾಡ್ಬಿಟ್ಟು ನೋಡಿ. ಒಂದು 7-8 ಸೀರೆ ಅದಾವೆ ಪಿಕೋ ಹಾಕು. ಪಿಕೋ ಮಿಷನ್ ಇಲ್ಲೇ ಐತೆ. ಅದು ಸೇಫ್ಟಿ ಇಟ್ಟಿರ್ತೀನಿ ರೀ ನಾನು. ಸಾಮಾನುಗಳೆಲ್ಲ ನನಗೆ ಹೈರಾಣ ಅಂತೇಳಿ ಎಲ್ಲ ಸಾಮಾನುಗಳು ಸೇಫ್ಟಿ ಒಗಾತೆ ನೋಡ್ಕೊತೀವಿ. ಅದು ತಾಕಿ ಬರ್ತಾವ್ರಿ. ಯಾವುದೇ ಸಾಮಾನು ಹಾಕಿ ಸ್ನೇಹಿತರೆ ಒಗಾತೆ ನೋಡ್ಕೊಂಡು ತಾಕಿ ಬರ್ತಾವೆ. ಇಲ್ಲಿಕ್ಕಂದ್ರೆ ಹಾಳಾಗಿಬಿಡ್ತಾವೆ. ಮತ್ತು ನಾವೇ ಮಾಡ್ಸೋರಲ್ಲ. ಅದು ಒಜ್ಜೆ ಇಟ್ಬಿಟ್ಟು ಮಾಡಿಸೋದು ಮಟ್ಟೋದು ಹೈರಾಣ ಸ್ನೇಹಿತರೆ ಜೀವನ. ಅರ್ಜೆಂಟ್ ಬೇಕಾಗ್ಯಾರ ನಾಳೆ. ಹಿಂಗಾಗಿ ಮೊನ್ನೆ 2 ಸೀರೆಗೆ ಈಗ ಹಾಕಿಬಿಡೋದು ಅನಿಸ್ಬಿಟ್ಟೈತೆ ನೋಡಿರಿ. ಈಗ ಖಾಲಿಲೇ ನೋಡ್ತೀನಿ ರೀ. 1-2 ಹಾಕೋದಾರ ಹಾಕಿಬಿಡ್ತೀನಿ ಪಿಕೋ. ಬರೀ ಸಿಗ್ತೀನಿ. ದಾರ ಅದು ಎಲ್ಲ ಜಾಯಿಂಟ್ ಮಾಡಿದೆ. ಹೊಲಿಬೇಕಂದ್ರೆ ಸುಸ್ತು ಹಾಕತ್ತೆ ಸ್ನೇಹಿತರೆ. ಈ ವಿಡಿಯೋ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.